ರಾಹುಲ್ ಗಾಂಧಿ ಮಾಡಿದಂತಹ ಆರೋಪಕ್ಕೆ ಒಂದಿಷ್ಟು ಸಾಕ್ಷ್ಯಗಳನ್ನು ಅವರು ಕೊಡ್ತಾ ಇದ್ದಾರೆ. ಇದು ಮತಗಳ ವಿಚಾರ. ರಾಹುಲ್ ಸ್ಫೋಟಕ ಸಾಕ್ಷಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ರಮ ಆಗಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮವಾಗಿ ಮತದಾನವನ್ನ ಮಾಡಲಾಗಿದೆ ಅಂತ ಏನು ಆರೋಪಿಸಿದ್ರು, ಅದಕ್ಕೆ ಪೂರಕವಾಗಿ ಕೆಲ ಸಾಕ್ಷ್ಯಗಳನ್ನು ಕೊಟ್ಟಿದ್ದಾರೆ ರಾಹುಲ್. 11,000 ಜನರಿಂದ ಅಕ್ರಮವಾಗಿ ಮತದಾನ ನಡೆದಿದೆ. 40,009 ಜನ ನಕಲಿ ಅಡ್ರೆಸ್ ಕೊಟ್ಟಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಒಂದೇ ಅಡ್ರೆಸ್ನಲ್ಲಿ ಮತದಾರರ ಗುಂಪು 10,452, ವೋಟರ್ ಐಡಿಯಲ್ಲಿ ಫೋಟೋ ಇಲ್ಲದವರ ಸಂಖ್ಯೆ 4,312. ಇನ್ನು ತಂದೆ ಹೆಸರನ್ನ ಅಂದ್ರೆ ಏನು ಅಂತ ಉಲ್ಲೇಖಿಸದೆ ಈ ರೀತಿ ದಾಖಲೆಗಳು ಕೊಡಲಾಗಿದೆ ಅಂತ ದಾಖಲೆ ಸಮೇತ ರಾಹುಲ್ ಮುಂದಿಟ್ಟಿದ್ದಾರೆ. Here is duplicate voter. There are 11,965 voters of this type. This is the gentleman called Gurkirat Singh Dang. Gurkirat Singh Dang appears once, twice, 3 times, 4 times in 4 different polling booths in the constituency. He is the same name, the same address, the same person, 4 different polling booths. And this is not just one person, this is thousands of people in one assembly. These are all the people who have voted multiple times in Karnataka. That's the names, that's their addresses, that's the polling booths where they register to vote. Okay? And here's the broad map. Achha, all the data that we have here is 2024 data from the Election Commission. Everything that we have here is their data. They have given it to us in this form. 2024 total votes polled 6.26 lakhs in the Lok Sabha. BJP wins. ಸೊ ಇದು ರಾಹುಲ್ ಗಾಂಧಿ ಅವರು ಮಾಡ್ತಾ ಇರುವಂತಹ ಆರೋಪ. ಇದು ಬಿಹಾರ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮತದಾರರ ಪಟ್ಟಿಯ ಪರಿಷ್ಕರಣೆ ವಿಚಾರ ಮುನ್ನೆಲೆಗೆ ಬಂತಲ್ಲ, ಅವತ್ತಿನಿಂದನೂ ಕೂಡ ರಾಹುಲ್ ಗಾಂಧಿ ಅವರು ಈ ವಿಚಾರವನ್ನ ಮೇಲಿನ ಮೇಲೆ ಉಲ್ಲೇಖ ಮಾಡ್ತಾ ಇದ್ರು. ಕರ್ನಾಟಕದ ವಿಚಾರ ಅವರು ಉಲ್ಲೇಖ ಮಾಡಿದ್ರು. ಬಿಹಾರದಲ್ಲಿ 58 ಲಕ್ಷ ಮತಗಳನ್ನೇನೋ ಈಗ ಚುನಾವಣಾ ಆಯೋಗ ತೆಗೆದಿದೆ ಅದನ್ನ. ಬಟ್ ಅವ್ರು ಕಾರಣ ಕೊಟ್ಟಿದ್ದಾರೆ, ಅದರಲ್ಲಿ ಇಂತಿಷ್ಟು ಬೇರೆ ಬೇರೆ ರಾಜ್ಯಕ್ಕೆ ಅವ್ರು ಹೋಗ್ಬಿಟ್ಟಿದ್ದಾರೆ, ಇಂತಿಷ್ಟು ಮೃತಪಟ್ಟಿದ್ದಾರೆ, ಈ ರೀತಿಯಾದಂಥದ್ದೆಲ್ಲ. ಯಾವ ಮಟ್ಟಿಗೆ ಆಗಿದೆ ಅಂತ ಅಂದ್ರೆ ಅಲ್ಲಿ ಕೆಲ ಅಲ್ಲಿನ RJD ನಾಯಕರುಗಳು ಇದೇ ರೀತಿಯಾಗಿ ನನ್ನ ಹೆಸರು ಇಲ್ಲ ಅಂತ ಹೇಳೋಕ್ ಹೋಗಿ ಅದಾದ ನಂತರದಲ್ಲಿ ಅವ್ರದೇ ಏನೋ ಗೋಲ್ಮಾಲ್ ಆಗಿದೆ ಅಂತೇಳಿ ಕೇಸ್ ಆಗಿ ಈ ತರದ್ದು ಏನೇನೋ ಅಲ್ಲಿ ನಡೀತಾ ಇದೆ. ಬಟ್ ಹಾಗಂತ ರಾಹುಲ್ ಗಾಂಧಿ ಅವರು ಸುಮ್ಮನೆ ಗೊತ್ತಿಲ್ಲ, ಕರ್ನಾಟಕದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಸೆಂಟ್ರಲ್